ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ಗೆಲ್ಲಬಹುದಾಗಿದ್ದಂತ 2 ಪಂದ್ಯಗಳನ್ನ ತನ್ನದೇ ತಪ್ಪಿನಿಂದ ಕಳ್ಕೊಳ್ತು. ಫಸ್ಟ್ ಮ್ಯಾಚ್ ಅಲ್ಲಿ 350+ ಟಾರ್ಗೆಟ್ ನೀಡಿ ಕೂಡ ಸೋಲ್ಬೇಕಾಯಿತು. ಇನ್ನು ಮೂರನೇ ಪಂದ್ಯದಲ್ಲಿ 193 ರನ್ಗಳ ಸಾಧಾರಣ ಮೊತ್ತವನ್ನ ಚೇಸ್ ಮಾಡೋಕಾಗದೆ ಕೈ ಚೆಲ್ಲಿದ್ರು. ಸೊ 2 ಪಂದ್ಯಗಳನ್ನು ಕೂಡ ಗೆದ್ದಿರುವಂತ ಇಂಗ್ಲೆಂಡ್ ತಂಡ ಈಗ ಸರಣಿಯಲ್ಲಿ ಲೀಡ್ ಸಾಧಿಸಿದೆ. ಇದೀಗ 4ನೇ ಪಂದ್ಯ ಭಾರತ ಪಾಲಿಗೆ ಡೂ ಆರ್ ಡೈ ಮ್ಯಾಚ್ ಆಗಿದೆ. ಆದರೆ ಪಂದ್ಯ ನಡೆಯಲಿರುವಂತಹ ಮ್ಯಾಂಚೆಸ್ಟರ್ನ ರೆಕಾರ್ಡ್ಸ್ ನೋಡಿದ್ರೆ ಟೀಂ ಇಂಡಿಯಾ ಮುಂದೆ ಸವಾಲುಗಳ ಸರಮಾಲೆಯೇ ಇದೆ. ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ 4ನೇ ಪಂದ್ಯ ಜುಲೈ 23ರಿಂದ ಆರಂಭ ಆಗಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವಂತಹ ಈ ಪಂದ್ಯ ಉಭಯ ತಂಡಗಳ ಪಾಲಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ಮ್ಯಾಚ್ನ ಗೆದ್ದು ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿಯನ್ನ ಕೈವಶ ಮಾಡಿಕೊಳ್ಳೋದು ಆಂಗ್ಲರ ಪ್ಲಾನ್ ಆಗಿದೆ. ಆದರೆ ಸರಣಿ ಸಮಬಲ ಆಗಬೇಕು ಅಂದ್ರೆ ಭಾರತ ಗೆಲ್ಲೇಬೇಕಿದೆ. ಹೀಗಾಗಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ ನೆಟ್ಸ್ನಲ್ಲಿ ಭರ್ಜರಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದೆ. ಹಾಗೆ ಪ್ಲೇಯಿಂಗ್ 11 ಲೆಕ್ಕಾಚಾರಗಳು ಕೂಡ ನಡೆದಿವೆ. ಆದರೆ ಮ್ಯಾಂಚೆಸ್ಟರ್ ಮೈದಾನ ಮತ್ತೊಮ್ಮೆ ಭಾರತದ ಪಾಲಿಗೆ ಕಬ್ಬಿಣದ ಕಡೆಯಲೆಯಾಗುತ್ತಾ ಅನ್ನುವಂತ ಆತಂಕ ಕೂಡ ಮೂಡಿಸಿದೆ. ಓಲ್ಡ್ ಟ್ರಾಫರ್ಡ್ನಲ್ಲಿ ಒಂದೇ ಒಂದು ಪಂದ್ಯವನ್ನು ಗೆದ್ದಿಲ್ಲ ಭಾರತ. ಭಾರತ 2 ಪಂದ್ಯಗಳನ್ನ ಸೋತಿದ್ರೂ ಕೂಡ ಬಹುತೇಕ ಸೆಷನ್ಗಳಲ್ಲಿ ಈ ಸರಣಿಯಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿದೆ. ಅದರಲ್ಲೂ 2ನೇ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿತ್ತು. ಎಡ್ಜ್ಬಾಸ್ಟನ್ ಟೆಸ್ಟ್ ಗೆಲ್ಲೋ ಮೂಲಕ ಇಂಗ್ಲಿಷ್ ಭದ್ರಕೋಟೆಯನ್ನ ಇದೇ ಮೊದಲ ಬಾರಿಗೆ ಭೇದಿಸಿತ್ತು. ಈಗ ಮ್ಯಾಂಚೆಸ್ಟರ್ನಲ್ಲೂ ಕೂಡ ಅಂಥದ್ದೇ ಮೈಲುಗಲ್ಲು ಸ್ಥಾಪಿಸುವಂತ ಸುವರ್ಣಾವಕಾಶ ಸಿಕ್ಕಿದೆ. ಯಾಕಂದ್ರೆ ಇದುವರೆಗೆ ಟೀಂ ಇಂಡಿಯಾ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಕೂಡ ಗೆದ್ದಿಲ್ಲ. ಈ ಮೈದಾನದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಒಟ್ಟು 9 ಟೆಸ್ಟ್ ಪಂದ್ಯಗಳು ನಡೆದಿವೆ. ಅವುಗಳಲ್ಲಿ 4ರಲ್ಲಿ ಇಂಗ್ಲೆಂಡ್ ಗೆದ್ರೆ ಉಳಿದ 5 ಪಂದ್ಯಗಳು ಟೆಸ್ಟ್ನಲ್ಲಿ ಕೊನೆಗೊಂಡಿವೆ. ಕೊನೆಯ ಬಾರಿಗೆ 2014ರಲ್ಲಿ ಈ ಮೈದಾನದಲ್ಲಿ ಉಭಯ ರಾಷ್ಟ್ರಗಳು ಕಣಕ್ಕಿಳಿದಿದ್ವು. ಈಗ 11 ವರ್ಷಗಳ ನಂತರ ಭಾರತ ಮತ್ತೆ ಈ ಪ್ರತಿಷ್ಠಿತ ಮೈದಾನದಲ್ಲಿ ಕಣಕ್ಕಿಳಿಯಲಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಪಿಚ್ನಲ್ಲಿ ಯಾರು ಸೆಂಚುರಿ ಸಿಡಿಸ್ತಾರೆ ಅನ್ನೋದು ಕೂಡ $1 ಮಿಲಿಯನ್ ಪ್ರಶ್ನೆಯಾಗಿದೆ. 35 ವರ್ಷಗಳಿಂದ ಮ್ಯಾಂಚೆಸ್ಟರ್ನಲ್ಲಿ ಶತಕ ಸಿಡಿಸಿಲ್ಲ ಭಾರತ. ಎಸ್, ಟೀಂ ಇಂಡಿಯಾ ಈ ಸರಣಿಯಲ್ಲಿ ಬ್ಯಾಟಿಂಗ್ನಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ. 3 ಪಂದ್ಯಗಳಲ್ಲೂ ಕೂಡ ಭಾರತ ಪರ ಶತಕಗಳು ಬಂದಿವೆ. ಇದರ ಜೊತೆಗೆ ಶುಭ್ಮನ್ ಗಿಲ್ ಡಬಲ್ ಸೆಂಚುರಿಯನ್ನು ಕೂಡ ಬಾರಿಸಿದ್ರು. ಆದರೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಮೈದಾನದಲ್ಲಿ ನಡೆಯಲಿರುವಂತಹ 4ನೇ ಪಂದ್ಯದಲ್ಲಿ ಯಾರು ಶತಕ ಸಿಡಿಸ್ತಾರೆ ಅನ್ನೋದೇ ಕುತೂಹಲ ಮೂಡಿದೆ. ಯಾಕಂದ್ರೆ ಈ ಮೈದಾನದಲ್ಲಿ ಭಾರತೀಯ ಬ್ಯಾಟರ್ ಒಬ್ಬ ಶತಕವನ್ನ ಸಿಡಿಸಿ ಬರೋಬ್ಬರಿ 35 ವರ್ಷಗಳು ಕಳೆದಿವೆ. ಅಚ್ಚರಿ ಅನಿಸಿದ್ರು ಕೂಡ ಇದನ್ನ ನಂಬಲೇಬೇಕು. ಅಂದ್ರೆ ಈ ಮೈದಾನದಲ್ಲಿ ಟೀಂ ಇಂಡಿಯಾ ಬ್ಯಾಟರ್ ಕೊನೆ ಬಾರಿಗೆ ಸೆಂಚುರಿ ಬಾರಿಸಿದ್ದು 1990ರಲ್ಲಿ. ಅದು ಸಚಿನ್ ತೆಂಡೂಲ್ಕರ್. ಆಗ ಸಚಿನ್ಗೆ ಕೇವಲ 17 ವರ್ಷ ಅಷ್ಟೇ ವಯಸ್ಸು. ಇದಾದ ಬಳಿಕ ಖುದ್ದು ಸಚಿನ್ ಅವರಿಂದಲೂ ಕೂಡ ಆಗಿಲ್ಲ. ಓಲ್ಡ್ ಟ್ರಾಫರ್ಡ್ ಮೈದಾನದಲ್ಲಿ ಶತಕ ಬಾರಿಸೋಕೆ ಸಾಧ್ಯವಾಗಿಲ್ಲ. ಇತ್ತ ಶತಕಗಳ ಸರದಾರ ವಿರಾಟ್ ಕೊಹ್ಲಿ ಬ್ಯಾಟ್ ಕೂಡ 3 ಅಂಕಿ ಮೊತ್ತವನ್ನ ಗಳಿಸೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಈ ಸಲ ಸೆಂಚುರಿ ಸಿಡಿಸುವ ಸರದಾರ ಯಾರು ಎನ್ನುವಂತ ಕುತೂಹಲ ಜೋರಾಗಿದೆ. 4ನೇ ಪಂದ್ಯ ನಡೆಯಲಿರುವಂತಹ ಓಲ್ಡ್ ಟ್ರಾಫರ್ಡ್ ಮೈದಾನದಲ್ಲಿ ಇಲ್ಲಿವರೆಗೆ ಕೇವಲ 8 ಭಾರತೀಯ ಬ್ಯಾಟ್ಸ್ಮನ್ಗಳು ಮಾತ್ರ ಶತಕ ಬಾರಿಸಿದ್ದಾರೆ. 1936ರಲ್ಲಿ ಮೊದಲ ಬಾರಿಗೆ ಸೈಯದ್ ಮುಷ್ತಾಕ್ ಅಲಿ ಹಾಗೆ ವಿಜಯ್ ಮರ್ಚೆಂಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿದ್ರು. ಅಲಿ 112 ರನ್ ಗಳಿಸಿದ್ರೆ ಮರ್ಚೆಂಟ್ 114 ರನ್ ಬಾರಿಸಿದ್ರು. ಈ ಶತಕಗಳ ನೆರವಿನೊಂದಿಗೆ ಆ ಪಂದ್ಯವನ್ನ ಡ್ರಾಗೊಳಿಸುವಲ್ಲಿ ಭಾರತ ಯಶಸ್ವಿಯಾಗಿತ್ತು. ಆ ನಂತರ 1959ರಲ್ಲಿ ಅಬ್ಬಾಸ್ ಅಲಿ ಬೇಗ್ ಇದೇ ಮೈದಾನದಲ್ಲಿ ಶತಕ ಬಾರಿಸಿದ್ರು. 1959ರಲ್ಲಿ ಪಾಲಿ ಉಮ್ರಿಗರ್, 1974ರಲ್ಲಿ ಸುನಿಲ್ ಗವಾಸ್ಕರ್, 1987ರಲ್ಲಿ ಸಂದೀಪ್ ಪಾಟೀಲ್, 1990ರಲ್ಲಿ ಮೊಹಮ್ಮದ್ ಅಜರುದ್ದೀನ್ ಹಾಗೆ ಸಚಿನ್ ತೆಂಡೂಲ್ಕರ್ ಸೆಂಚುರಿಗಳನ್ನ ಬಾರಿಸಿದ್ರು. ಇದಾದ ಬಳಿಕ ಟೀಂ ಇಂಡಿಯಾದ ಯಾವುದೇ ಬ್ಯಾಟರ್ಗೆ ಇಲ್ಲಿ 3 ಅಂಕಿ ಮೊತ್ತವನ್ನ ಗಳಿಸೋಕೆ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಪಿಚ್ ಕಾರಣದಿಂದಲೇ ಏಷ್ಯಾ ತಂಡಗಳ ಸೋಲು. ಆಕ್ಚುಲಿ ಇಂಗ್ಲೆಂಡ್ ಪಿಚ್ಗಳು ಬೇರೆ ತಂಡಗಳಿಗೆ ಹೋಲಿಸಿದ್ರೆ ಮೊದಲಿಂದಲೂ ಕೂಡ ಸವಾಲೇ ಆಗಿವೆ. ಭಾರತ ತಂಡದ ಸೋಲಿಗೂ ಕೂಡ ಹಲವು ಕಾರಣಗಳಿವೆ. ಈ ಮೈದಾನದ ಪಿಚ್ ಹೆಚ್ಚಾಗಿ ವೇಗದ ಬೌಲರ್ಗಳಿಗೆ ಅನುಕೂಲಕರವಾಗಿದೆ. ಈ ಗ್ರೀನ್ ವಿಕೆಟ್ ಮೇಲೆ ಪೇಸರ್ಸ್ ಹೆಚ್ಚಾಗಿ ಡಾಮಿನೇಟ್ ಮಾಡ್ತಾರೆ. ಹೀಗಾಗಿ ಏಷ್ಯಾದ ತಂಡಗಳು ಇಲ್ಲಿ ಆಡೋದು ತುಂಬಾನೇ ಕಷ್ಟ ಅನಿಸುತ್ತೆ. ಮ್ಯಾಂಚೆಸ್ಟರ್ನಲ್ಲಂತೂ ಇಂಗ್ಲೆಂಡ್ ತಂಡ ಭರ್ಜರಿ ರೆಕಾರ್ಡ್ಸ್ನೇ ಹೊಂದಿದೆ. ಇದುವರೆಗೆ 84 ಟೆಸ್ಟ್ ಪಂದ್ಯಗಳಲ್ಲಿ ಆತಿಥೇಯ ತಂಡ 33 ಪಂದ್ಯಗಳನ್ನು ಗೆದ್ದುಕೊಂಡಿದೆ.
15 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಉಳಿದಂತ 36 ಪಂದ್ಯಗಳು ಡ್ರಾನಲ್ಲಿ ಕೊನೆಗೊಂಡಿವೆ. ಸೊ ಈಗ ಭಾರತಕ್ಕೆ ಮ್ಯಾಂಚೆಸ್ಟರ್ನಲ್ಲೂ ಕೂಡ ಇತಿಹಾಸವನ್ನ ಸೃಷ್ಟಿಸುವಂತ ಅವಕಾಶ ಇದೆ. ಎಡ್ಜ್ಬಾಸ್ಟನ್ನಲ್ಲಿ ಇದೇ ಮೊದಲ ಬಾರಿಗೆ, ಅದು ಕೂಡ ಐತಿಹಾಸಿಕ ಗೆಲುವನ್ನ ಸಾಧಿಸಿದಂತ ಓಲ್ಡ್ ಟ್ರಾಫರ್ಡ್ನಲ್ಲೂ ಕೂಡ ಅಂಥದ್ದೇ ಗೆಲುವು ಸಾಧಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.